Usually in Bangalore, if you need anything for your car, you'll find it very easily. But this leader kit was very hard to find because only few people do this conversion. I almost checked every shop on JC Road, and even the company didn't have it. The company people told the last time they sold this kit was around 6 months ago, and the original kit was damn expensive. It was around 90,000 only for the skirtings, front and back. I even found many Instagram pages selling this kit, but all of them were asking for prepayment. So how can I trust them? So what I did was I found a shop in JC Road named Car and Style. So the owner was very helpful and arranged the kit from Delhi. So from finding the kit to completing the modification, the whole process took almost a month. But now when I look at my Fortuner, I feel happy with the result because it's all worth it. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಎಲ್ಲಪ್ಪ ಹೊರಟಿದ್ದೀವಿ ಅಂದರೆ ಬೆಂಗಳೂರಿಗೆ ಹೊರಟಿದ್ದೀವಿ. ಏನು ವಿಷಯ ಅಂದರೆ ಹೇಳ್ತಿದ್ನಲ್ಲ, ನಮ್ಮ ಫಾರ್ಚುನರಿಗೆ ಏನೋ ಒಂಚೂರು ಮಾಡಿಫೈ ಮಾಡಬೇಕು ಅಂತ. ಸೊ ಎಲ್ಲ ಮಾಡಿಸೋಣ, ಎಲ್ಲ ಬುಕ್ ಮಾಡಿದ್ದೀನಿ. ಇವತ್ತು ಹೋಗಿ ಹಾಕ್ಸ್ಕೊಂಬರ್ಬೇಕಷ್ಟೆ. ಸೊ ಎಲ್ಲ ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ, ಏನೇನು ಮಾಡ್ತೀನಿ, ಅಲ್ಲ ಏನೇನು ಮಾಡ್ತಾರೆ ಅಂತ. ಸ್ಟೇ ಟ್ಯೂನ್ಡ್. ಫುಲ್ ಜೋಶಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಸಿಗ್ಮಾ ಬದಲು ಲೆಜೆಂಡರ್ದು ಸ್ಕರ್ಟಿಂಗ್ಸ್ ತರಿಸ್ಬಿಟ್ಟಿದ್ದಾರೆ. ಇವಾಗ ಮತ್ತೆ ಇನ್ನೊಂದು ವಾರ ಕಾಯಬೇಕು. ಸೊ ಆ ಕೆಲಸ ಅಂತೂ ಆಗಿಲ್ಲ, ಈ ಕೆಲಸ ಆದರೂ ಆಗಲಿ ಅಂತ ಸ್ಟಿಕ್ಕರಿಂಗ್ ಮಾಡಿಸೋದಕ್ಕೆ ತಂದೀನಿ. ಮೇಲ್ಗಡೆ ಫುಲ್ ಮ್ಯಾಟ್ ಬ್ಲ್ಯಾಕ್ ಮಾಡಿಸೋಣ ಅಂತ, ಲೆಜೆಂಡರ್ ಥರ ಕಾಣಿಸುತ್ತೆ. ಸೊ ಸ್ಕರ್ಟಿಂಗ್ಸ್ ಬಂದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ರೂಫ್ ಬ್ಲ್ಯಾಕ್ ಮಾಡಿಸಿದ್ರೆ ಲುಕ್ಕೇ ಹೋಗ್ಬಿಡುತ್ತೆ. ಆ ಸ್ಕರ್ಟಿಂಗ್ಸ್ ಬಂದ್ರೇ ಆ ಮಜಾ ಬರೋದು. ಇವಾಗ ಶಾರ್ಕ್ ಫೈನ್ ಆಂಟೆನ ಬಿಚ್ಚೋದಕ್ಕೆ ಇಲ್ಲಿ ರೂಫ್ ಒಂಚೂರು ಡೌನ್ ಮಾಡಿಬಿಟ್ಟು ತೆಗಿತಾ ಇದ್ದಾರೆ. ಅಲ್ಲೊಂದು ಸ್ಕ್ರೂ ಬರುತ್ತೆ, ಅದನ್ನು ತೆಗಿಬೇಕು. ನಾನು ಈ ರೂಫ್ ರೇಲ್ಸು ಮತ್ತು ಆ ಮೇಲೆ ಇರೋ ಬೀಡಿಂಗ್ನ ಬಿಚ್ಚಿಬಿಟ್ಟು ಸ್ಟಿಕ್ಕರಿಂಗ್ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಸ್ವಲ್ಪ ದಿನ ಆದಮೇಲೆ ಅದೊಂಥರ ರಿಂಕಲ್ಸ್ ಥರ ಬರುತ್ತೆ, ಫಿನಿಶಿಂಗ್ ಬರೋಲ್ಲ. ಸೊ ಅದೊಂದು ಸ್ವಲ್ಪ ಕಷ್ಟ ತೆಗಿಯೋದು. ನೋಡಿ, ಆ ರೂಫ್ ರೇಲ್ಸ್ ತೆಗಿಬೇಕು ಅಂದರೆ ಇಲ್ಲಿರೋ ಗ್ರ್ಯಾಬ್ ಹ್ಯಾಂಡಲ್ ತೆಗಿಬೇಕು. ಯಾಕೆಂದರೆ ಕೆಳಗಡೆಯಿಂದ ಸ್ಕ್ರೂ ಇರುತ್ತೆ, ಅದನ್ನು ಲೂಸ್ ಮಾಡಿ ಅದನ್ನು ತೆಗಿಬೇಕು. ನೋಡಿ, ಸ್ಟ್ರೇಟ್ ಇರೋ ಮಧ್ಯದ ಪ್ಯಾನೆಲು ಈಸಿಯಾಗಿ ಹಾಕ್ಬಿಡ್ಬೋದು. ಏನಕ್ಕೆ ಅಂದರೆ ಎಲ್ಲೂ ಹೀಟ್ ಮಾಡೋದು ಅಥವಾ ಕಟ್ ಮಾಡೋದು ಏನೂ ಇರಲ್ಲ. ಸೊ ಒಂದು 50% ಮಾಡಿಬಿಟ್ರು. ನೋಡಿ, ರೂಫ್ ರೇಲ್ಸ್ ಬಿಚ್ಚಿರೋ ಕಾರಣನೇ ಇದು. ಒಂದು ಸ್ವಲ್ಪ ಸ್ಟಿಕ್ಕರ್ ಒಳಗಡೆ ಹೋಗಿ ಲಾಕ್ ಆಗಿಬಿಡುತ್ತೆ. ಸೊ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ಫಾರ್ಚುನರ್ ಅಂತ ಬರ್ದಿರೋದನ್ನು ಪೇಂಟ್ ಬ್ಲ್ಯಾಕ್ ಮಾಡಿಸ್ಬೇಕು. ಅದನ್ನು ಸ್ಟಿಕ್ಕರ್ ಮಾಡೋದ ಪೇಂಟ್ ಮಾಡೋದ ಗೊತ್ತಾಗ್ತಿಲ್ಲ. ಸೊ ಇದೇ ಒಂದು ಸ್ವಲ್ಪ ಕಷ್ಟದ ಪಾರ್ಟ್. ನನಗೆ ಇದೇ ಥರ ಬೇಕು ಅಂದ್ಬಿಟ್ಟು ಸ್ಪೆಸಿಫಿಕ್ಕಾಗಿ ನಾನೇ ಮುಂದೆ ನಿಲ್ಸಿ ಮಾಡ್ತೀನಿ. ಅದೊಂಥರ ಲೈನ್ ಬರಬೇಕಲ್ಲಿ, ಆವಾಗಲೇ ಆ ಲುಕ್ ಬರೋದು. ನಾನೇ ಆನ್ಲೈನಲ್ಲಿ ತರಿಸಿದ್ದೆ ಡೋರ್ ವೈಸರ್ಸ್ನ. ನಾನೇ ಹಾಕಿದೆ ಕ್ಲೀನಾಗಿ. ಒಂಥರ ಲುಕ್ಕೇ ಚೇಂಜ್ ಆಗೋಯ್ತು ಗಾಡಿ. ಆ ಸ್ಟಿಕ್ಕರ್ ಮಾಡಿಸಿ ಆಮೇಲೆ ಇದು ಡೋರ್ ವೈಸರ್ಸ್ ಹಾಕಿದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಂಗೆ ಆದರೂ ಆ ಸ್ಕರ್ಟಿಂಗ್ಸ್ ಇದ್ರೇ ಲುಕ್ ಬರೋದು. ಕೆಲವೊಬ್ಬರು ಆ ಸ್ಪಾಯ್ಲರ್ನ ಫುಲ್ ಬ್ಲ್ಯಾಕ್ ಮಾಡಿಸ್ಬಿಡ್ತಾರೆ, ಬಟ್ ಅದು ಚೆನ್ನಾಗಿ ಕಾಣಿಸೋಲ್ಲ. ಈ ಥರ ಇದ್ರೇ ಅದು ಲುಕ್ ಬರೋದು, ಲೆಜೆಂಡರ್ ಥರ. ನಿನ್ನೆ ಈ ಗಾರ್ನಿಷ್ನ ತೆಗಿಯಲ್ಲ ಅಂತಂದ, ಅಂದರೆ ಟೈಮ್ ಆಗುತ್ತೆ ಅಂತ. ಸೊ ನಾನೇ ಇವಾಗ ತೆಗೆದ್ಬಿಟ್ಟು ಸ್ಟಿಕ್ಕರಿಂಗ್ ಮಾಡೋದ ಪೇಂಟ್ ಮಾಡೋದ ಯೋಚನೆ ಮಾಡಬೇಕು. B6 ಅಂತೂ ಗಬ್ಬೆದ್ದೋಗಿದೆ. ವಾಷಿಂಗ್ ಅವರು ಬಂದಿಲ್ಲ ಇವತ್ತು. PPF ಮಾಡಿಸಿದ್ದೆ, ಅದೊಂಚೂರು ಬಬಲ್ ಬಂದುಬಿಟ್ಟಿದೆ. ಅವ್ರು ಹೇಳಿದಾರೆ ವಾರಪ್ಪ ಮಾಡಿಕೊಡ್ತೀನಿ, ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಅಂತ. ಹೋಗಕ್ಕೆ ಟೈಮೇ ಆಗಿಲ್ಲ. ಆ ಗಾರ್ನಿಷ್ ತೆಗಿಬೇಕಂದ್ರೆ ಈ ಪ್ಯಾಡ್ ತೆಗಿಬೇಕು. ಈ ಪ್ಯಾಡ್ ಒಳಗಡೆ ಒಂದು 8 ಸ್ಕ್ರೂ ಇದ್ದಾವೆ, ಅದನ್ನು ತೆಗಿಬೇಕು. ಸೊ ಎಲ್ಲ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಹೆಂಗೆ ತೆಗೆದೆ ಅಂತ. ಸೊ ಫಸ್ಟು ಟೇಲ್ ಲೈಟ್ ತೆಗಿಬೇಕು. ಆ ಟೇಲ್ ಲೈಟ್ ನೋಡಿ ಒಳಗಡೆ ಈ ಥರ ಲಾಕ್ ಆಗಿರುತ್ತೆ. ಇದೊಂದಂತೂ ಸಖತ್ ಕಷ್ಟ ಕೊಟ್ಬಿಡ್ತು. ನೋಡಿ ತೆಗ್ದಿದ್ದೀನಿ. ಇವಾಗ ಆ ಕಡೆದು ತೆಗಿಬೇಕು. ಫೈನಲಿ ಕಷ್ಟಪಟ್ಟು ಎರಡೂ ತೆಗ್ದಿದ್ದೀನಿ. ಗಾರ್ನಿಷ್ ಕೂಡ ತೆಗೆದೆ. ಇದೊಂದು ಲಾಕು. ಸೊ ಇದು ನೈಟೆಲ್ಲ ಹಿಂಗೆ ಬಿಡಬೇಕು. ಭಯ ಆಗ್ತಿದೆ ಮಳೆ ಗಿಳೆ ಬಂದರೆ ಅಂತ. ಇದನ್ನು ಪೇಂಟ್ ಮಾಡೋದಾ ಅಥವಾ ಸ್ಟಿಕ್ಕರಿಂಗ್ ಮಾಡೋದಾ ಅಂತಲೇ ಯೋಚನೆ ಇವಾಗ ನನಗೆ. 2 days later. ಸೊ ಆಫ್ಟರ್ 2 days ಕೊಟ್ಟ ಇವತ್ತು. ಸೊ ಇದನ್ನೇನು ಮಾಡಿಸಿದ್ದೀನಿ ನಾನಂದರೆ, ಇದನ್ನು ಫಸ್ಟು ಪೇಂಟ್ ಮಾಡಿಸಿದೆ.
ಪೇಂಟ್ ಮಾಡಿಸ್ಬಿಟ್ಟು ಅದ್ರ ಮೇಲೆ PPF ಮಾಡಿಸ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಪೇಂಟ್ ಇನ್ನೆಷ್ಟೇ ಚೆನ್ನಾಗಿ ಹೊಡಿದ್ರೂ ಕ್ರೋಮ್ ಮೇಲೆ ಕೂರೋದಿಲ್ಲ, ಅದೊಂಥರ ಚಿಪ್ಪಿಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಪೇಂಟ್ ಮಾಡಿಸಿ ಅದ್ರ ಮೇಲೆ PPF ಮಾಡಿಸ್ಬಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಸೊ ಲೈಟ್ ಅಪ್ಗ್ರೇಡ್ ಮಾಡೋಣ ಅಂತ ಇದು ಬ್ರ್ಯಾಕೆಟ್ಸ್ ತರಿಸಿದ್ದೆ 3 ಇಂಚ್ದು. ಅದನ್ನು ಗ್ಲಾಸ್ ಬ್ಲ್ಯಾಕ್ ಮಾಡಿಸ್ಬಿಟ್ಟೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಂದರೆ ಅದು ಮ್ಯಾಟ್ ಬ್ಲ್ಯಾಕ್ ಇರುತ್ತೆ ಯೂಶಲಿ, ಅದನ್ನು ನಾನು ಗ್ಲಾಸ್ ಫಿನಿಶ್ ಮಾಡಿಸ್ಬಿಟ್ಟಿನಿ. ಈ ಪ್ಯಾಟ್ ಇದೆಯಲ್ಲ, ಇದೇನು ಅಂತಲೇ ಅರ್ಥ ಆಗ್ತಿಲ್ಲ. ಯಾವ ಕನೆಕ್ಷನು ಇಲ್ಲ, ಏನೂ ಇಲ್ಲ ಇದಕ್ಕೆ. ನೋಡಿ, ಯಾವ ಕನೆಕ್ಷನ್ ಇಲ್ಲ, ವೈರಿಂಗ್ ಇಲ್ಲ, ಏನೂ ಇಲ್ಲ. ಒಂದು 1/4 kg ಭಾರ ಇದೆ ಇದು ಬಂದ್ಬಿಟ್ಟು ಇಲ್ಲಿದೆ. ಅದು ಏನಕ್ಕೆ ಉಪಯೋಗ ಇದೆಯೋ ಏನೋ ಗೊತ್ತಿಲ್ಲ. ಒಳ್ಳೆ ರಬ್ಬರ್ ಇದ್ದಂಗಿದೆ ಅದು. ಏನು ಯೂಸ್ ಅಂತಲೇ ಅರ್ಥ ಆಗ್ತಿಲ್ಲ. ಸೊ ಫಿಟ್ಟಿಂಗ್ ಎಲ್ಲ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನೋ ಒಂಚೂರು ಬೋಡ ಅನಿಸ್ತಿದೆ, ಲೆಟರೆಲ್ಲ ಇಲ್ವಲ್ಲ. ಸೊ ಒಂಥರ ಅನಿಸ್ತಿದೆ. ಬಟ್ ಸ್ಕರ್ಟಿಂಗ್ಸಿಗೆ ನಾನು ಮೇಜರಾಗಿ ಕಾಯ್ತಿರೋದು. ಸೊ ವೆಯ್ಟ್ ಮಾಡಲೇಬೇಕು. ನೋಡಿ, ತೊಗೊಂಬಂದ್ಬಿಟ್ಟು ಥಂಡಿಲೇ ನಿಲ್ಲಿಸ್ಬಿಟ್ನಲ್ಲ. ಸೊ ಒಂಚೂರು ಬಬಲ್ಸ್ ಬಂದುಬಿಟ್ಟಿದೆ. ಇದಕ್ಕೆಲ್ಲ ನಾನೇ ಜುಗಾಡ್ ಮಾಡಬೇಕೇನಾದ್ರು. ಇದೆಲ್ಲ ಮೈನರು, ನಾವೇ ಮಾಡ್ಕೊಂಬಿಡ್ಬೋದು. One eternity later. ಫೈನಲಿ ಎಲ್ಲ ಆಗಿದೆ. ಫಿಟ್ಟು ಮಾಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. So the cost breakdown goes like this. The leader kit costed me around 30,000 and the rooftop sticker, which is matte black, was 15,000. PPF and painting for the chrome garnish was around 5,000. So it costed me around 48,000 to 50,000. More than money, it cost me a lot of time.